ಜೈಲಲ್ಲಿರುವಂತ ದರ್ಶನ್ಗೆ ಬಂಡೆ ಮಹಾಕಾಳಿಯ ಆಶೀರ್ವಾದ ಕಾಟೇರನಿಗೆ ಸಿಗುತ್ತಾ ಬಂಡೆ ಮಹಾಕಾಳಿ ದೈವದ ಶ್ರೀರಕ್ಷೆ ಎನ್ನುವ ಪ್ರಶ್ನೆ. ಯಾಕಂತ ಹೇಳಿದ್ರೆ ಜೈಲಲ್ಲಿರುವಂತ ದರ್ಶನ್ನ ಭೇಟಿಯಾಗಿದ್ದು ಅದೇ ಬಂಡೆ ಮಹಾಕಾಳಿ ದೇವಸ್ಥಾನದ ಅರ್ಚಕರು ಇವತ್ತು ಭೇಟಿಯಾಗಿದ್ದಾರೆ. ಹೀಗಾಗಿ ಆ ದೇವರ ಆಶೀರ್ವಾದ ಸಿಗುತ್ತಾ ಅಂತ ಹೇಳಿ ಅಭಿಷೇಕ್ ಅಂಬರೀಷ್ ಜೊತೆ ಪರಪ್ಪನಾಗ್ರಹಾರಕ್ಕೆ ಬಂದಿದ್ರು ಬಂಡೆ ಮಹಾಕಾಳಿ ದೇವಸ್ಥಾನದ ಅರ್ಚಕ ಶಶಿಕುಮಾರ್. ಅರ್ಚಕನ ಜೊತೆ ಜೈಲಿಗೆ ಭೇಟಿ ನೀಡಿದ್ದಾರೆ ಅಭಿಷೇಕ್ ಅಂಬರೀಷ್, ನಟ ಚಿಕ್ಕಣ್ಣ, ಧನ್ವೀರ್, ಇಷ್ಟು ಜನ ಕೂಡ ಭೇಟಿ ಕೊಟ್ಟರು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಆರಾಧ್ಯ ದೈವ ಅಂದರೆ ಅದು ಬಂಡೆ ಮಹಾಕಾಳಿ. ಜೈಲಿನಲ್ಲಿರುವಂಥ ದರ್ಶನ್ ಜೊತೆಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಅರ್ಚಕರು ಮಾತನಾಡಿದ್ದಾರಂತೆ. ಒಂದು ಅಭಯ, ಒಂದು ಧೈರ್ಯ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ದರ್ಶನ ಭೇಟಿಯಾಗುವಂಥ ಅವರ ಕುಟುಂಬಸ್ಥರು, ಸ್ನೇಹಿತರು, ಅವರ ಹಿತೈಷಿಗಳು ಅನೇಕರು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಆದರೆ ಇದು ವಿಶೇಷ ಅಂತ ಹೇಳಿದ್ರೆ ಇವತ್ತು ಸ್ವಾಮಿಗಳು ತೆರಳಿದ್ದಾರೆ, ಅಲ್ಲಿಗೆ ಅರ್ಚಕರು ತೆರಳಿದ್ದಾರೆ. ಅರ್ಚಕರನ್ನ ಕರೆದೊಯ್ದಿದ್ದು ನಟ ಅಭಿಷೇಕ್ ಅಂಬರೀಷ್ ತಮ್ಮ ಕಾರ್ನಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಧನ್ವೀರ್, ಚಿಕ್ಕಣ್ಣ, ಕೇಳಿ ಚಿಕ್ಕಣ್ಣ ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದಾರೆ. CRPC 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು. ಇದೀಗ ಚಿಕ್ಕಣ್ಣ ಕೂಡ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ದರ್ಶನ್ಗೆ ಧೈರ್ಯ ತುಂಬುವಂಥ ಕೆಲಸ ಆಗಿದೆ. ಇನ್ನೊಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅವರು ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿ ಪ್ರಸಾದವನ್ನು ಕೊಟ್ಟು ಬಂದಿದ್ದರು. ಇದೀಗ ಅರ್ಚಕರೇ ದರ್ಶನ್ಗೆ ಬಂದು ದರ್ಶನ್ಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಡ್ರೈವರ್ ಯಾರಪ್ಪ ಇದ್ರದು? ಹೇಳಿಕೆಳಿ ಇವತ್ತು ದರ್ಶನ್ ಅವರ ದರ್ಶನ್ ಹಾಗೂ ಇತರ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗಿತ್ತು. ಅಗೇನ್ 28ರವರೆಗೆ ವಿಸ್ತರಣೆಯಾಗಿದೆ. 24ನೇ ACM ಕೋರ್ಟ್ ಆದೇಶವನ್ನು ಮಾಡಿದೆ. ಇದೇ ಸಂದರ್ಭದಲ್ಲಿ ಅವರ ಜೊತೆ ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಅಭಿಷೇಕ್ ಅಂಬರೀಷ್ ಇದ್ದಾರೆ, ಧನ್ವೀರ್ ಇದ್ದಾರೆ, ಬಂಡೆ ಮಹಾಕಾಳಿ ದೇವಸ್ಥಾನದ ಅರ್ಚಕರು ಕೂಡ ಇದ್ದಾರೆ. ಅಂತ ಅವರ ಮೂಲಕ ಒಂದು ಧೈರ್ಯ ಹೇಳುವಂಥ ಕೆಲಸವನ್ನು, ಸಾಂತ್ವನ ಹೇಳುವಂಥ ಕೆಲಸವನ್ನು ಸಹ ಕಲಾವಿದರು ಅವರ ಆತ್ಮೀಯ ಸ್ನೇಹಿತರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇನ್ನು ಮುಂದೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಆಗಾಗ ಹೋಗ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ. ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅವರು ಕೂಡ ಆ ದೇವಸ್ಥಾನದ ಭಕ್ತರಾಗಿದ್ದರು. ಈಗ ಅರ್ಚಕರೇ ಬಂದಿರೋದ್ರಿಂದ ಎಲ್ಲೊಂದು ಕಡೆ ಒಂದು ಸಮಾಧಾನ ಸಿಗುವಂಥ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನೇ ಕರೆತಂದು ಭೇಟಿ ಮಾಡಿಸಿದ್ದಾರೆ. ಡ್ರೈವರ್ ಯಾರಪ್ಪ ಇದ್ರದು? ಸ್ವಲ್ಪ ಗಾಡಿ